ಬನ್ನಿ ಇವತ್ತು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಒಮ್ಮೆ ಕಲ್ಪಿಸ್ಕೊಳ್ಳಿ, ಒಂದು ಒಣಗಿದ ಬತ್ತಿ ಹೋದ ಹಳ್ಳಿ, ಕಣ್ಣು ಹಾಯಿಸಿದಷ್ಟು ದೂರ ಬರೀ ಒಣಭೂಮಿ, ಮರಗಿಡಗಳ ಸುಳಿವೇ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲೇ ನಮಗೊಂದು ದೊಡ್ಡ ಜೀವನ ಪಾಠ ಅಡಗಿದೆ. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ, ಇದು ಮನುಷ್ಯನ ನಿಸ್ವಾರ್ಥತೆ, ಕೃತಜ್ಞತೆ ಮತ್ತು ನಾವೆಲ್ಲರೂ ಬಿಟ್ಟು ಹೋಗಬೇಕಾದ ಪರಂಪರೆಯ ಬಗ್ಗೆ ನಮಗೆ ಕಲಿಸುವ ಒಂದು ಅದ್ಭುತವಾದ ವಿಶ್ಲೇಷಣೆ. ನಾವೆಲ್ಲರೂ ಸಾಮಾನ್ಯವಾಗಿ ಏನಂತ ಯೋಚನೆ ಮಾಡ್ತೀವಿ ಹೇಳಿ? ಯಾವುದೇ ಕೆಲಸ ಶುರು ಮಾಡಿದ್ರೂ ಇದರಿಂದ ನನಗೇನು ಲಾಭ ಅನ್ನೋ ಲೆಕ್ಕಾಚಾರ ಇದ್ದೇ ಇರುತ್ತೆ ಅಲ್ವಾ? ತಕ್ಷಣದ ಪ್ರತಿಫಲ ಬೇಕು ಅನ್ನೋ ಈ ಆಧುನಿಕ ಯುಗದಲ್ಲಿ ಒಂದು ಪ್ರಶ್ನೆ ನಮ್ಮನ್ನ ನಿಜಕ್ಕೂ ಕಾಡುತ್ತೆ. ನಾವು ಯಾವತ್ತೂ ಅನುಭವಿಸದೇ ಇರೋ ಪ್ರತಿಫಲಗಳಿಗಾಗಿ ಕಷ್ಟಪಟ್ಟು ದುಡಿತೀವಾ? ಖಂಡಿತ ಇಲ್ಲ ಅಂತೀರಿ ಅಲ್ವಾ? ಆದರೆ ಪ್ರಪಂಚದ ಅತ್ಯಂತ ಯಶಸ್ವಿ ಮತ್ತು ಪ್ರಭಾವಶಾಲಿ ಜನರ ಯೋಚನಾ ಲಹರಿನೇ ಸಂಪೂರ್ಣ ಬೇರೆಯಾಗಿರುತ್ತೆ. ಅವರು ಕೇವಲ ಇವತ್ತಿನ ಲಾಭಕ್ಕಾಗಿ ಕೆಲಸ ಮಾಡಲ್ಲ. ಈ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಮ್ಮೆ 70 ವರ್ಷದ ವೃದ್ಧ ರವಿ ತಾತನ ದಿನಚರಿಯನ್ನ ಕಲ್ಪಿಸ್ಕೊಳ್ಳಿ. ಪ್ರತಿದಿನ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಆ ಕೊರೆಯುವ ಇಬ್ಬನಿಯ ಚಳಿಯಲ್ಲಿ ಆ ವಯಸ್ಸಾದ ಜೀವ ಕೈಯಲ್ಲೊಂದು ನೀರಿನ ಮಡಿಕೆ ಜೊತೆಗೆ ಒಂದಷ್ಟು ಸಸಿಗಳನ್ನ ಹಿಡಿದುಕೊಂಡು ಊರ ಹೊರಗಿರೋ ಆ ಒಣಗಿದ ಭೂಮಿಗೆ ಹೋಗ್ತಾ ಇತ್ತು. ಅಲ್ಲಿ ಯಾರು ಬಂದು ಭೇಷ್ ಅಂಟಿರ್ಲಿಲ್ಲ, ಯಾರು ಕಾಸು ಕೊಡ್ತಿರ್ಲಿಲ್ಲ. ಆದ್ರೂ ಆತನಲ್ಲಿ ಎಂಥದ್ದೋ ಒಂದು ಅಚಲವಾದ ನಿಷ್ಠೆ ಇತ್ತು. ಈ ಒಂಟಿ ಪಯಣ ನಿಜಕ್ಕೂ ಒಂದು ದೊಡ್ಡ ಉದ್ದೇಶದ ಸಂಕೇತವಾಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಏನಾದ್ರೂ ಹೊಸತು ಮಾಡಕ್ ಹೋದ್ರೆ ಮೊದಲ್ ಬರೋದೇ ಟೀಕೆ. ಹಳ್ಳಿಯ ಜನರು ಈ ತಾತನನ್ನ ನೋಡಿ ಸಿಕ್ಕಾಪಟ್ಟೆ ನಗ್ತಿದ್ರು. ಅಯ್ಯೋ ತಾತ, ನೀನೀಗೀಗಾಗಲೇ 70 ವರ್ಷ, ನಿನ್ನ ಶಕ್ತಿಯನ್ನ ಯಾಕೀಗ ಸುಮ್ಮನೆ ವ್ಯರ್ಥ ಮಾಡ್ತಿದ್ಯಾ? ಈ ಮರಗಳು ಬೆಳೆದು ನೆರಳು ಕೊಡೋ ಹೊತ್ತಿಗೆ ನೀನು ಬದುಕಿರೋದೇ ಡೌಟು ಅಂತ ಗೇಲಿ ಮಾಡಿದ್ರು. ಇದು ನಮ್ಮ ಸಮಾಜದ ತಕ್ಷಣದ ಲಾಭ ನೋಡೋ ಗುಣವನ್ನ ತೋರಿಸುತ್ತೆ. ಆದ್ರೆ ರವಿ ತಾತ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ನಗ್ತಾ ತನ್ನ ಕೆಲ್ಸ ಮುಂದುವರಿಸ್ದ. ಹೀಗಿರುವಾಗ ಒಂದು ದಿನ ಏನಾಯ್ತು ಗೊತ್ತಾ? ಇವನನ್ನೇ ದಿನಾ ಗಮನಿಸ್ತಾ ಇದ್ದ ಪುಟ್ಟ ಹುಡುಗನೊಬ್ಬ ಕುತೂಹಲ ತಾಳಲಾರದೆ, ತಾತ, ಈ ಮರದ ನೆರಳಲ್ಲಿ ನೀನ್ ಕೂರೋಕಾಗಲ್ಲ ಅಂತ ಗೊತ್ತಿದ್ರೂ ಯಾಕಿಷ್ಟು ಕಷ್ಟಪಡ್ತಿದ್ಯಾ ಅಂತ ಕೇಳಬಿಟ್ಟ. ಆಗ ರವಿ ತಾತ ಕೊಟ್ಟ ಉತ್ತರ ಇದೆಯಲ್ಲ, ಅಕ್ಷರಶಃ ನಮ್ಮನ್ನ ಬೆರಗೋಳಿಸುತ್ತೆ. ನಾನು ಹುಟ್ಟೋದಕ್ಕೂ ಮುಂಚೆ ಯಾರೋ ಮರ ನೆಟ್ಟಿದ್ರು, ಇವತ್ ನಾನದ್ರ ನೆರಳಲ್ಲಿ ಕೂತಿದ್ದೀನಿ. ಅಬ್ಬಾ, ಎಂಥ ಮಾತಲ್ವಾ? ಹಿಂದಿನ ತಲೆಮಾರಿನ ನಿಸ್ವಾರ್ಥತೆಗೆ ಇದಕ್ಕಿಂತ ದೊಡ್ಡ ಕೃತಜ್ಞತೆ ಇನ್ನೇನಿದೆ ಹೇಳಿ? ಆ ಪುಟ್ಟ ಹುಡುಗ ಈ ಮಾತು ಕೇಳಿ ಕಂಪ್ಲೀಟ್ ಆಗಿ ಮೌನನಾಗ್ಬಿಟ್ಟ. ಅಸಲಿಗೆ ನಿಜವಾದ ಯಶಸ್ಸು ಅಂದ್ರೆ ಏನು ಅನ್ನೋದನ್ನ ಈ ಘಟನೆ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತೆ. ರವಿ ತಾತ ಆ ಹುಡುಗನಿಗೆ ಹೇಳಿದ ಹಾಗೆ, ಯಶಸ್ಸು ಅಂದ್ರೆ ಇವತ್ತು ದುಡಿದು ನಾಳೆನೇ ಲಾಭ ನೋಡೋದಲ್ಲ. ಪ್ರತಿಫಲ ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ, ಭವಿಷ್ಯಕ್ಕಾಗಿ ಏನಾದ್ರೂ ಒಂದು ಮೌಲ್ಯಯುತವಾದದ್ದನ್ನ ನಿರ್ಮಾಣ ಮಾಡೋದೇ ನಿಜವಾದ ಸಾಧನೆ. ನಾವು ಮಾಡೋ ಕೆಲಸದ ಲಾಭ ನಮ್ಗೆ ಸಿಗದಿರ್ಬೋದು, ಆದ್ರೆ ಅದು ಮುಂದಿನ ಪೀಳಿಗೆಗೆ ದಾರಿದೀಪ ಆಗ್ಬೇಕು. ನಮ್ಮ ಯೋಚನಾ ವಿಧಾನವನ್ನೇ ಬದಲಾಯಿಸುವಂತಹ ಅದ್ಭುತ ದೃಷ್ಟಿಕೋನ ಇದು. ಹೀಗೆ ಕಾಲ ಉರುಳಿದಂತೆ ಬದಲಾವಣೆಗಳು ಹೇಗೆ ಸಂಭವಿಸ್ತವೆ ಅಂತ ನೋಡೋದಾದ್ರೆ, ದಿನಗಳು ಕಳೆಯುತ್ತಾ ಹೋಯಿತು, ತಿಂಗಳುಗಳು ವರ್ಷಗಳಾದ್ವೋ. ರವಿ ತಾತನ ಕೆಲಸ ಮಾತ್ರ ನಿಲ್ಲಲೇ ಇಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಸಿಗಳನ್ನ ನೆಡುತ್ತಲೇ ಇದ್ದ. ಒಂದು ದೊಡ್ಡ ಬದಲಾವಣೆ ತರಬೇಕು ಅಂದ್ರೆ ಎಷ್ಟರ ಮಟ್ಟಿಗಿನ ಅಚಲವಾದ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಬೇಕು ಅನ್ನೋದಕ್ಕೆ ಈ ಬೆಳವಣಿಗೆಯೇ ಸಾಕ್ಷಿ. ಈಗ ಒಮ್ಮೆ ಆ ಹಳ್ಳಿಯ ಹಿಂದಿನ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಳ್ಳಿ. ತೀವ್ರವಾದ ಬೇಸಿಗೆ, ಸುಡುವ ಬಿಸಿಲು, ಆಶ್ರಯ ಪಡೆಯೋಕೆ ಒಂದು ಸಣ್ಣ ನೆರಳು ಕೂಡ ಇರ್ಲಿಲ್ಲ. ಅದೇ ಈಗ ಹೇಗಾಗಿದೆ ನೋಡಿ. ವರ್ಷಗಳ ನಂತರ ಆ ಬತ್ತಿದ ಜಾಗ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿತು. ಸುಂದರವಾದ ಹಸಿರು ತೋಟ, ಆಟವಾಡುತ್ತಿರುವ ಮಕ್ಕಳು, ವಾಪಸ್ ಬಂದ ಹಕ್ಕಿಗಳು ಮತ್ತು ದಣಿದು ಬಂದ ಪ್ರವಾಸಿಗರು ಆ ತಂಪಾದ ನೆರಳಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ಒಬ್ಬ ಮನುಷ್ಯನ ಸಣ್ಣ ಪ್ರಯತ್ನ ಇಡೀ ಪರಿಸರವನ್ನೇ ಹೇಗೆ ಜೀವಂತಗೊಳಿಸ್ತು ನೋಡಿದ್ರ? ಇದು ನಿಜಕ್ಕೂ ಮ್ಯಾಜಿಕ್ ಅಲ್ಲ, ನಿಸ್ವಾರ್ಥ ಶ್ರಮದ ಫಲ. ಆದ್ರೆ ಇಲ್ಲಿ ನಮಗೆ ಭಾವುಕತೆ ತರುವಂತಹ ವಿಚಾರ ಏನಪ್ಪಾ ಅಂದ್ರೆ, ಆ ಸುಂದರವಾದ ತೋಟದ ಮಧ್ಯದಲ್ಲಿ ಒಂದು ಸಣ್ಣ ಮರದ ಬೋರ್ಡ್ ನೆಡಲಾಗಿತ್ತು. ಅದರಲ್ಲಿ ಬರೆದಿದ್ದ ಸಾಲು, ತನ್ನ ಆರಾಮ್ಕಿಂತ ಭವಿಷ್ಯವನ್ನು ಹೆಚ್ಚು ಪ್ರೀತಿಸಿದ ಒಬ್ಬ ವ್ಯಕ್ತಿಯಿಂದ ಈ ತೋಟ ನಿರ್ಮಾಣವಾಯಿತು. ಅಷ್ಟೊತ್ತಿಗಾಗಲೇ ರವಿ ತಾತ ಈ ಜಗತ್ತನ್ನೇ ಬಿಟ್ಟು ಹೋಗಿದ್ದ. ತಾನು ನೆಟ್ಟ ಮರಗಳ ನೆರಳಲ್ಲಿ ಕೂರೋ ಭಾಗ್ಯ ಅವನಿಗೆ ಸಿಗಲೇ ಇಲ್ಲ. ಆದ್ರೆ ಆ ಮರಗಳ ರೂಪದಲ್ಲಿ ಆತನ ನಿಸ್ವಾರ್ಥತೆಯ ಪರಂಪರೆ ಶಾಶ್ವತವಾಗಿ ಉಳಿದುಬಿಟ್ಟಿತ್ತು. ಖಂಡಿತ ಕತೆ ಇಲ್ಲಿಗೆ ಮುಗಿಯಲ್ಲ. ಒಮ್ಮೆ ರವಿತಾತನಿಗೆ ಪ್ರಶ್ನೆ ಕೇಳಿದ್ದ ಆ ಪುಟ್ಟ ಹುಡುಗ ಇದ್ನಲ್ಲ, ಅವನೀಗ ಬೆಳೆದು ದೊಡ್ಡವನಾಗಿದ್ದ. ರವಿತಾತನ ಮಾತುಗಳು, ಆತನ ನಿಸ್ವಾರ್ಥ ಸೇವೆ ಆ ಯುವಕನ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿತು ಅಂದ್ರೆ, ಒಬ್ಬ ವ್ಯಕ್ತಿಯ ಪ್ರೇರಣೆ ಮುಂದಿನ ಪೀಳಿಗೆಗೆ ಹೇಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು.
ಆ ಯುವಕ ರವಿಯ ಪರಂಪರೆಯನ್ನ ಮುಂದುವರಿಸೋಕೆ ನಿರ್ಧರಿಸಿ ಇಡೀ ಹಳ್ಳಿಯ ಚಿತ್ರಣವನ್ನೇ ಬದಲಾಯಿಸುವ ನಿರ್ಧಾರ ಮಾಡ್ತಾನೆ. ಮಾಡಿದ ಒಳ್ಳೆ ಕೆಲಸ ಯಾವತ್ತೂ ವ್ಯರ್ಥ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಯುವಕ ಬರೀ ಯೋಚನೆ ಮಾಡಿ ಸುಮ್ನಾಗ್ಲಿಲ್ಲ, ನೇರವಾಗಿ ಕಾರ್ಯ ಕೇಳಿದ. ಹಳ್ಳಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಪುಸ್ತಕಾಲಯಗಳನ್ನ ಕಟ್ಟಿಸ್ತಾ, ಹಾಳಾಗಿದ್ದ ರಸ್ತೆಗಳನ್ನ ಸರಿಪಡಿಸ್ತಾ ಮತ್ತು ಹಳ್ಳಿಯ ಶಾಲೆಗೆ ಬೇಕಾದ ಎಲ್ಲ ಸಹಾಯವನ್ನ ಒದಗಿಸ್ತಾ. ರವಿ ತಾತ ಹೇಗೆ ಪರಿಸರಕ್ಕಾಗಿ ದುಡಿದನೋ ಅದೇ ಥರ ಯುವಕ ಸಮಾಜದ ಏಳಿಗೆಗಾಗಿ ತನ್ನ ಕೈಲಾದ ಸೇವೆ ಮಾಡೋಕೆ ಶುರು ಮಾಡಿದ. ರವಿಯ ಆಲೋಚನೆಗಳು ಹೇಗೆ ನಿಜವಾದ ಭೌತಿಕ ರೂಪ ಪಡ್ಕೊಳ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಜನ ಆ ಯುವಕನನ್ನ ನೋಡಿ ಯಾಕಪ್ಪ ಇಷ್ಟೊಂದು ಕಷ್ಟಪಟ್ಟು ಹಳ್ಳಿಗಾಗಿ ದುಡ್ತಿದ್ಯಾ ಅಂತ ಕೇಳಿದಾಗ ಆತ ಒಂದು ಸ್ಮೈಲ್ ಕೊಟ್ಟು ಹೇಳಿದ ಮಾತು, ತಾನು ಕುಳಿತುಕೊಳ್ಳದ ನೆರಳಿಗಾಗಿ ಮರ ನೆಟ್ಟ ಒಬ್ಬ ಮನುಷ್ಯನಿಂದ ನಾನು ಜೀವನ ಕಲಿತೆ. ಇದನ್ನ ಕೇಳಿದಾಗ ನಿಜವಾಗ್ಲೂ ಮೈ ಜುಮ್ಮನ್ನುತ್ತೆ ಅಲ್ವಾ? ತನಗಾಗಿ ಅಲ್ಲದಿದ್ರೂ ಬೇರೆಯವರ ಒಳಿತಿಗಾಗಿ ಶ್ರಮಿಸುವ ಆ ಮೌಲ್ಯವನ್ನ ಆ ಯುವಕ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡಿದ್ದ. ಕೃತಜ್ಞತೆ ಅನ್ನೋದು ಕೇವಲ ಬಾಯಲ್ಲಿ ಹೇಳೋ ಮಾತಲ್ಲ, ಅದು ನಮ್ಮ ಕೃತಿಯಲ್ಲಿ, ನಮ್ಮ ಕೆಲಸದಲ್ಲಿ ಎದ್ದು ಕಾಣಬೇಕು ಅನ್ನೋದನ್ನ ಆತ ಪ್ರೂವ್ ಮಾಡಿದ್ದ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬಹುದಾದ ಜೀವನದ ಅತ್ಯಮೂಲ್ಯ ಪಾಠಗಳೇನು? ಮೊದಲನೆಯದಾಗಿ, ಯಶಸ್ಸಿಗೆ ಸಮಯ ಬೇಕು. ರಾತ್ರೋರಾತ್ರಿ ಯಾವುದೇ ದೊಡ್ಡ ಸಾಧನೆ ಆಗಲ್ಲ. ಎರಡನೆಯದಾಗಿ, ಸಂಪತ್ತಿಗೆ ತಾಳ್ಮೆ ಅಗತ್ಯ. ಆತುರದಿಂದ ಬರೋ ಸಂಪತ್ತು ಶಾಶ್ವತ ಅಲ್ಲವೇ ಅಲ್ಲ. ಮೂರನೆಯದಾಗಿ, ಗೌರವ ನಿಧಾನವಾಗಿ ಬೆಳೆಯುತ್ತದೆ. ರವಿಗೆ ಹಳ್ಳಿಯವರು ಮೊದಲು ನಕ್ಕಿದ್ರು, ಆದ್ರೆ ಆಮೇಲೆ ಆತನನ್ನೇ ಪೂಜಿಸಿದ್ರು. ಮತ್ತು ಕೊನೆಯದಾಗಿ, ಬಲವಾದ ಸಂಬಂಧಗಳಿಗೆ ವರ್ಷಗಳೇ ಬೇಕು. ಪ್ರಕೃತಿಯಾಗ್ಲಿ, ಸಮಾಜ ಆಗ್ಲಿ ಮೌಲ್ಯಯುತವಾದದ್ದನ್ನ ಕಟ್ಟಬೇಕು ಅಂದ್ರೆ ಅಪಾರವಾದ ತಾಳ್ಮೆ ಮತ್ತು ಸಮಯದ ಹೂಡಿಕೆ ಖಂಡಿತ ಬೇಕು. ಫೈನಲ್ ಆಗಿ ನಾವು ತಲೆಯಲ್ಲಿ ಇಟ್ಕೋಬೇಕಾದ ಅಂತಿಮ ಸತ್ಯ ಏನಪ್ಪಾ ಅಂದ್ರೆ, ಇಂದಿನ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳೇ ನಾಳೆಯ ದೊಡ್ಡ ಬದಲಾವಣೆಗೆ ಮತ್ತು ಯಶಸ್ಸಿಗೆ ಅಡಿಪಾಯ. ಇವತ್ತು ಸಿಗೋ ಚಿಕ್ಕಪುಟ್ಟ ಲಾಭಗಳಿಗಿಂತ ದೀರ್ಘಕಾಲೀನ ಬೆಳವಣಿಗೆಯತ್ತ ನಮ್ಮ ಗಮನ ಹರಿಸಿದಾಗ ಮಾತ್ರ ನಾವು ನಿಜವಾದ ಸಮೃದ್ಧಿಯನ್ನ ಕಾಣೋಕ್ ಸಾಧ್ಯ. ನಾವು ಇವತ್ತು ಮಾಡೋ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವೂ ಭವಿಷ್ಯದ ಒಂದು ಭದ್ರವಾದ ಬುನಾದಿಯನ್ನ ನಿರ್ಮಿಸುತ್ತೆ. ರವಿತಾತನ್ ನೆಟ್ಟ ಪ್ರತಿಯೊಂದು ಸಣ್ಣ ಸಸಿಯೂ ಇದಕ್ಕೆ ಬೆಸ್ಟ್ ಉದಾಹರಣೆ. ಇಂದಿನ ಈ ಸಂಚಿಕೆಯನ್ನ ಮುಗಿಸೋದಕ್ಕೂ ಮುಂಚೆ ನಿಮ್ಮ ಮುಂದೆ ಈ ಒಂದು ಪ್ರಬಲವಾದ ಪ್ರಶ್ನೆಯನ್ನ ಇಡ್ತಾ ಇದ್ದೀನಿ. ಭವಿಷ್ಯಕ್ಕಾಗಿ ಇಂದು ನೀವು ಯಾವ ಬೀಜಗಳನ್ನ ಬಿತ್ತುತ್ತಿದ್ದೀರಿ? ಇದು ಕೇವಲ ಮರಗಳ ಬಗ್ಗೆ ಮಾತ್ರವಲ್ಲ, ನಿಮ್ಮ ಆಲೋಚನೆಗಳು, ನಿಮ್ಮ ಕೆಲಸ, ನಿಮ್ಮ ಸಂಬಂಧಗಳು ಮತ್ತು ನೀವು ಈ ಸಮಾಜಕ್ಕೆ ಕೊಡ್ತಾ ಇರೋ ಕೊಡುಗೆಯ ಬಗ್ಗೆ ಇರೋ ಪ್ರಶ್ನೆ. ನಾಳೆ ನಿಮ್ಗೆ ಲಾಭ ಸಿಗದೇ ಇರ್ಬೋದು, ಆದ್ರೆ ನಿಮ್ಮ ಮುಂದಿನ ಪೀಳಿಗೆಗೆ ದಾರಿದೀಪ ಆಗುವಂತಹ ಯಾವ ಹೆಜ್ಜೆಯನ್ನ ನೀವು ಇಂದು ಇಡ್ತಾ ಇದ್ದೀರಿ? ಒಮ್ಮೆ ಆಳವಾಗಿ ಯೋಚನೆ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಸಿಗೋಣ.